ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪ್ರೋ ಕಬಡ್ಡಿ ಸೀಸನ್ 11ಕ್ಕೆ ಫುಲ್ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ನಿನ್ನೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪ್ರಾಕ್ಟೀಸ್ನಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕಬಡ್ಡಿ ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ವಿಡಿಯೋ ಕೆಳಗೆ ಬ್ಲಾಕ್ ಟನ್ ಇದೆ, ಮಾಡ್ಕೊಳ್ಳಿ. ಇನ್ನೂ ತಡ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ನಿನ್ನೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಎಲ್ಲ ಆಟಗಾರರು ಕೂಡ ಸಾಯಂಕಾಲ ವರ್ಕೌಟನ್ನು ಮಾಡಿ 6 ಗಂಟೆ ಸುಮಾರು ಪ್ರಾಕ್ಟೀಸ್ನ ಮಾಡಿದರು ಅಂತ ಹೇಳ್ಬೋದು. ಫ್ರೆಂಡ್ಸ್, ಇವರೇನು ಸುಳ್ಳು ಹೇಳ್ತಾರೆ ಅಂತ ನೀವು ತಿಳ್ಕೊಬೋದು. ಇಲ್ಲ ಫ್ರೆಂಡ್ಸ್, ಬೆಂಗಳೂರು ಬುಲ್ಸ್ ಅಫಿಷಿಯಲ್ ಪೇಜ್ ಕಡೆಯಿಂದ ನಮಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ನಿನ್ನೆ ಸಾಯಂಕಾಲ ವರ್ಕೌಟ್, ಯೋಗಾಸನ ಎಲ್ಲವನ್ನು ಮಾಡಿ ಫಿಟ್ನೆಸ್ ಬಾಡಿ ಫಿಟ್ನೆಸ್ ಎಲ್ಲ ವರ್ಕೌಟ್ ಮಾಡಿ ಆಮೇಲೆ ಪ್ರಾಕ್ಟೀಸ್ ಗ್ರೌಂಡ್ಗೆ ಇಳಿತಾರೆ. ಆಮೇಲೆ ಪ್ರದೀಪ್ ನರ್ವಾಲ್ ರೈಡಿಂಗ್ ಹಾಕುತ್ತಾರೆ. ಸೌರಭ್ ನಂದಲ್ ಮತ್ತು ನಿತೀಶ್ ರಾವಲ್ ಇವರೆಲ್ಲ ಕಾರ್ನರ್ನಲ್ಲಿ ನಿಂತಿರುತ್ತಾರೆ. ಮಸ್ತಾಗಿ ಪ್ರದೀಪ್ ನರ್ವಾಲ್ ಅವರು ರೈಡಿಂಗ್ ಮಾಡಿದರು ಅಂತ ಹೇಳ್ಬೋದು. ಸೌರಭ್ ನಂದಲ್ ಅವರು ಟ್ಯಾಕಲ್ ಮಾಡೋಕೆ ಹೋಗಿ ಸೂಪರ್ ರೈಡನ್ನು ಪ್ರದೀಪ್ ನರ್ವಾಲ್ ಅವರು ಕದ್ದುಕೊಳ್ಳುತ್ತಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ನಿನ್ನೆ ಬೆಂಕಿಯಾಗಿ ರೈಡಿಂಗ್ ಮತ್ತು ಡಿಫೆನ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡಿದರು ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪ್ರಾಕ್ಟೀಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.